ನನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕಿರಣ್ ಕುಮಾರ್ ಎಜೆ. 1927 ಡಿಸೆಂಬರ್ 25ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾಡ್ನಲ್ಲಿ ಒಂದು ಸಭೆಯಲ್ಲಿ ಮನಸ್ಕೃತಿ ಎಂಬ ಪುಸ್ತಕವನ್ನ ಸುಡ್ತಾರೆ, ದಹನ ಮಾಡ್ತಾರೆ. ಆ ಮನಸ್ಕೃತಿ ಎಂಬ ಪುಸ್ತಕವನ್ನ ಯಾಕೆ ಅವರು ಸುಡ್ತಾರೆ ಅಂದ್ರೆ, ಅದರಲ್ಲಿ ಆ ಪುಸ್ತಕದಲ್ಲಿ ಏನಿತ್ತು ಅಂತಂದ್ರೆ ಮಾನವನ ಹಕ್ಕುಗಳು, ಸಮಾನತೆ, ಮಹಿಳೆಯರ ಸ್ವಾತಂತ್ರ್ಯ ಎಲ್ಲದಕ್ಕೂ ಆ ಪುಸ್ತಕದಲ್ಲಿ ವಿರುದ್ಧವಾಗಿರ್ತವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಮನಸ್ಕೃತಿ ಪುಸ್ತಕವನ್ನು ಸಾಮಾಜಿಕ ಅಸಮಾನತೆಯ ಸಂಕೇತ ಎಂದು ಪರಿಗಣಿಸಿ ಆ ಮನಸ್ಕೃತಿ ಪುಸ್ತಕವನ್ನು ಆ ಸಭೆಯಲ್ಲಿ ದಹನ ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಹನ ಮಾಡಿದ್ದು ಕೇವಲ ಮನಸ್ಕೃತಿ ಎಂಬ ಪುಸ್ತಕದ ಹಾಳೆಯನ್ನಲ್ಲ, ಸಾವಿರಾರು ವರ್ಷಗಳ ಹಿಂದೆಯಿಂದನೂ ನಡೆದುಕೊಂಡು ಬರುತ್ತಿದ್ದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅಸಮಾನತೆ ಮತ್ತು ಶೋಷಣೆ, ವರ್ಣ ವ್ಯವಸ್ಥೆ ಎಂಬ ಕೊಳೆಯನ್ನೆಲ್ಲ ಅವರು ದಹನ ಮಾಡ್ತಾರೆ. ಆ ಸಮಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ನಾವು ಅಳೆಯಬೇಕಾಗಿರೋದು ಅವನು ಹುಟ್ಟಿದ ಜಾತಿಯಿಂದ ಅಲ್ಲ, ಅವನ ವ್ಯಕ್ತಿತ್ವದಿಂದ ಅಂತ ಹೇಳ್ತಾರೆ. ಈ ಮನಸ್ಕೃತಿ ದಹನದ ಸಭೆಯಾಗೋಕ್ಕಿಂತ ಮುಂಚೆ ಪುಣೆಯ ಸಮಾಜ ಸೇವಕರಾದಂಥ ಇಬ್ಬರು ವ್ಯಕ್ತಿಗಳು ಈ ಸಭೆಗೆ ಬ್ರಾಹ್ಮಣ ಜಾತಿಯ ಯಾವುದೇ ವ್ಯಕ್ತಿಗಳನ್ನು ಕರೆಸಬೇಡಿ ಅಂತ ಜನಗಳಿಗೆ ಹೇಳಿಕೆ ಕೊಡ್ತಾರೆ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಖಂಡಿಸ್ತಾರೆ. ಯಾಕಂದ್ರೆ ನನ್ನ ಸಂಘರ್ಷವೇನಿದ್ದರೂ ಜಾತಿ ಆಧಾರಿತ ವರ್ಣ ವ್ಯವಸ್ಥೆಯ ಪ್ರತಿಪಾದಕರ ಬೆಂಬಲಿಗರ ವಿರುದ್ಧವೇ ಹೊರತು ಯಾವುದೇ ಜಾತಿ ಅಥವಾ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ಸಂಘರ್ಷ ಬ್ರಾಹ್ಮಣವಾದದ ವಿರುದ್ಧ ಮಾತ್ರ. ಪ್ರಗತಿಶೀಲ ಹಾಗೂ ಮಾನವತಾವಾದಿ ವಿಚಾರವುಳ್ಳ ಬ್ರಾಹ್ಮಣರ ಸಹಾಯವನ್ನು ನಾನು ಹೇಗೆ ನಿರಾಕರಿಸಲಿ ಅಂತ ಹೇಳ್ತಾರೆ. ಆ ಮನಸ್ಕೃತಿ ಪುಸ್ತಕವನ್ನು ಬರೆದಂಥವರು ಬ್ರಾಹ್ಮಣರೇ ಆಗಿರಬಹುದು. ಮಹಾಡ ಸಮ್ಮೇಳನದಲ್ಲಿ ಗಂಗಾಧರ ನೀಲಕಂಠ ಸಹಸ್ರಬುದ್ಧೆ ಎಂಬ ಸಾರಸ್ವತ ಬ್ರಾಹ್ಮಣರು ಸ್ವತಃ ಮುಂದೆ ನಿಂತ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಮನಸ್ಕೃತಿ ಎಂಬ ಪುಸ್ತಕವನ್ನು ದಹನ ಮಾಡ್ತಾರೆ. ಆದ್ದರಿಂದ ಯಾವುದೇ ವ್ಯಕ್ತಿ ಆಗ್ಲಿ ಆ ವ್ಯಕ್ತಿಗೆ ಅವನ ಜಾತಿಯಿಂದ ನಾವು ವಿರೋಧ ಮಾಡಬಾರ್ದು. ಅವನ ವಿಚಾರಗಳಿಗೆ ಅವನಲ್ಲಿ ಒಳ್ಳೆ ವಿಚಾರಗಳಿದ್ರೆ ಆ ವಿಚಾರಗಳನ್ನ ನಾವು ಪಾಲಿಸ್ಬೇಕು, ಆ ವಿಚಾರಗಳನ್ನ ಪ್ರಚಾರನೂ ಮಾಡಬೇಕು. ಅವನಲ್ಲಿ ಕೆಟ್ಟ ವಿಚಾರಗಳಿದ್ರೆ ಅವನ ವಿಚಾರನ ಮಾತ್ರ ವಿರೋಧಿಸ್ಬೇಕು, ಅವನನ್ನ ತಿದ್ದೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.